ಇಲ್ಲಿ ನಡೆಯೋ ಲಕ್ಷ ದೀಪೋತ್ಸವನ ಕಣ್ತುಂಬ್ಕೊಳ್ಳೋದಕ್ಕಂತೂ ಜನಗಳು ಸಿಕ್ಕಾಬಟ್ಟೆ ಕಾಯ್ತಾ ಇರ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನ ನೈಟಲ್ಲಿ ಶುರು ಮಾಡಿಕೊಂಡೆ. ಆ್ಯಕ್ಚುಲಿ ಇವತ್ತಿನ ವ್ಲಾಗಿನ ಪ್ಲ್ಯಾನೇ ಬೇರೆ ಇತ್ತು, ಆದರೆ ಸಂಜೆಯಿಂದ ಪ್ಲ್ಯಾನ್ ಚೇಂಜ್ ಆಯಿತು. ಏನು ಅಂತ ಮುಂದೆ ತಿಳಿಸ್ತೀನಿ. ಇನ್ನು ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸು ಸಂಜೆ 6:15 ಸೊ ಹಾಗಾಗಿ ಸಂಜೆಯಿಂದ ನಾನು ಕೂಡ ಫ್ರೆಶ್ ಅಪ್ ಆಗಿ ಸೀದಾ ಅಕಾಡೆಮಿಗೆ ನಮ್ಮ ಮನೆಯವ್ರ ಹತ್ರ ಡ್ರಾಪ್ ಹಾಕಿಸ್ಕೊಂಡೆ. ಇನ್ನು ಹೋದ ತಕ್ಷಣನೇ ಪ್ರಾಕ್ಟೀಸ್ ಎಲ್ಲ ಶುರು ಆಯಿತು. ಇನ್ನು ಪ್ರಾಕ್ಟೀಸ್ ಸೆಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬಂದರು ಅಂತ ಅವ್ರ ಜೊತೆ ಗಾಡಿ ಹತ್ಕೊಂಡು ಸೀದಾ ಮನೆ ಕಡೆ ಬಂದು 5 ನಿಮಿಷನೂ ತಡ ಮಾಡ್ದಂಗೆ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಯಿತು. ಆ ಅರ್ಜೆಂಟಲ್ಲೂ ಒಂದು ವಿಡಿಯೋ ಮಾಡೋದಿತ್ತು ಅಂತ ಅದನ್ನು ಕೂಡ ಮುಗಿಸ್ಕೊಂಡು ಸೀದಾ ಗಾಡಿ ಹತ್ಕೊಂಡು ಟೌನ್ ಒಳಗಡೆ ಹೊರಟ್ವಿ. ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ರು, ಹಾಗೆ ಆನ್ ಕೂಡ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂತ ಹಾಗೆ ಹೋಗ್ತಾ ನಮ್ಮ ತಿಪ್ಟರಮ್ಮಂಗೆ ಒಂದು ಕೈ ಮುಕ್ಕೊಂತ ಕೌಸ್ತುಭ ಹತ್ರ ಗಾಡಿನ ಪಾರ್ಕ್ ಮಾಡಿ ನಾವು ನಮ್ಮ ಕುಳ್ಳಿ ಮೇಡಮ್ ಅವ್ರನ್ನ ಜಾಯಿನ್ ಆದ್ವಿ. ಇಷ್ಟ ದಿನ ಕಾಣೆ ಆಗಿದ್ಲು ಅಂತ ಕೇಳ್ತಾ ಇದ್ರಲ್ಲ, ಇಲ್ಲೇ ಇದಳ್ ನೋಡಿ. ಅವ್ರ ತಿಪ್ಟೂರಿಗೆ ಬರೋದೇ ನೈಟ್ ಟೈಮು. ಆಲ್ಮೋಸ್ಟ್ ಕೆಲವು ಸಲ ಮನೆಗೆ ಬಂದಾಗ ಏನಾಗಿರುತ್ತೆ ಅಂದ್ರೆ ನಾನು ಆಲ್ರೆಡಿ ಎಡಿಟಿಂಗ್ ಕೂಡ ಮುಗಿಸಿರ್ತೀನಿ, ಹಾಗೆ ವಾಯ್ಸ್ ಓವರ್ ಕೂಡ ಕೊಟ್ಟಾಗಿರುತ್ತೆ. ಸೊ ಆ ತರ ಇದ್ದಾಗ ನಾನು ವಿಡಿಯೋ ಮಾಡ್ಕೊಳಕ್ ಆಗಿರೋದಿಲ್ಲ. ಇನ್ನು ಅದ್ ಬಿಟ್ಟು ಫೋನ್ ಕಾಲಲ್ಲಂತೂ ಇಬ್ರು ಸೇರ್ಕೊಂಡು ಸಖತ್ತಾಗಿ ಹರಟೆ ಹೊಡಿತೀವಿ. ಆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಇವತ್ತಿನ ಪ್ಲಾನಿಂಗ್ಗೆ ಈ ಮೇಡಮ್ ಅವರೇ ಕಾರಣ. ಈವ್ನಿಂಗ್ ಕಾಲ್ ಮಾಡ್ಬಿಟ್ಟು ಗೋಡೆ ಕೆರೆಗೆ ಹೊರಟಿದೀವಿ ಅಂತ ಹೇಳಿದ್ಲು, ಹಾಗಾಗಿ ನಾವು ಕೂಡ ಅವ್ರ ಜೊತೆನೆ ಬಂದಿದ್ದಾಯ್ತು. ಇಲ್ಲಿ ನಡೆಯೋ ಲಕ್ಷ ದೀಪೋತ್ಸವನ ಕಣ್ ತುಂಬಿಸ್ಕೊಳ್ಳೋದಕ್ ಮಾತ್ರ ತುಂಬಾ ಜನ ಕಾಯ್ತಾ ಇರ್ತಾರೆ. ದೇವಸ್ಥಾನದ ಸುತ್ತನೂ ಕೂಡ ದೀಪಗಳನ್ನ ಹಚ್ಚುತ್ತಾರೆ, ಅದು ಬೆಳಗಿನ ಜಾವ ಹಚ್ಚೋದು. ಇದ್ರ ಜೊತೆಗೆ ಕಬಡ್ಡಿ ಕೂಡ ಆರ್ಗನೈಸ್ ಮಾಡಿರ್ತಾರೆ, ಅದನ್ನ ನೋಡಕ್ಕಂತೂ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇರ್ತಾರೆ. ಇವತ್ತು ಕಬಡ್ಡಿನ ಇನಾಗ್ರೇಷನ್ ಮಾಡಿ ಬಿಟ್ಟಿದ್ದಾರೆ, ನಾಳೆ ಮ್ಯಾಚಸ್ ಎಲ್ಲ ಶುರು ಆಗುತ್ತಂತೆ. ಇನ್ನು ನಾವು ಬಂದ ತಕ್ಷಣ ಸೀದಾ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡವರು ಸೀದಾ ಪ್ರಸಾದದ ಕಡೆ ಬಂದ್ವಿ. ಊಟ ಮಾತ್ರ ಮಸ್ತ್ ಇತ್ತು. ಎಲೆನೆಲ್ಲ ಖಾಲಿ ಮಾಡಿಕೊಂಡು ಅಲ್ಲಿಂದ ಸೀದಾ ಆರ್ಕೆಸ್ಟ್ರಾ ಶುರುವಾಗಿತ್ತು ಅಂತ ಅಲ್ಲಿ ಹೋದ್ವಿ. ಅಲ್ಲಷ್ಟು ನೋಡೋಕೆ ಇಂಟ್ರೆಸ್ಟ್ ಆಗಿಲ್ಲ ಅಂತ ಎದ್ದು ಸೀದಾ ಬರ್ತಾ ಇದ್ವಿ. ಅದೇ ಗ್ಯಾಪಲ್ಲಿ ಅಲ್ಲಿ ನಾಟಕ ಕೂಡ ನಡೀತಾ ಇತ್ತು. ಅಲ್ಲೂ ಒಂದು 2 ನಿಮಿಷ ಅಷ್ಟೇ ನಿಂತ್ಕೊಂಡು ನೋಡಿಕೊಂಡು ಅದಾದಮೇಲೆ ಸೀದಾ ಗಾಡಿ ಹತ್ಕೊಂಡು ತಿಪ್ಟೂರು ಕಡೆ ಬಂದು ಇವ್ರಿಗಿನ್ನೂ ಹೊಟ್ಟೆ ಹಸ್ತಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಇಡ್ಲಿ ತಿಂತಾಯಿದ್ರು. ಜೊತೆಗೆ ನಾವು ಕಾಫಿನೆಲ್ಲ ಕುಡ್ಕೊಂಡು ಅದಾದಮೇಲೆ ಗಾಡಿ ಹತ್ಕೊಂಡು ಮನೆಗೆ ಬರೋದ್ರೊಳಗಡೆ ಆಲ್ರೆಡಿ 1:15 ಆಗೇ ಬಿಟ್ಟಿತ್ತು. ಇನ್ನೊಂದು ಕಡೆ ಎಡಿಟಿಂಗ್ ಕೆಲಸ ಬಾಕಿ ಇತ್ತು ಅಂತ ಅದನ್ನು ಕೂಡ ಮುಗಿಸ್ಕೊಂಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.